ಇವತ್ತು ನಮ್ಮ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿಲಿ ಏನು ಒಂದು ಇಂಟರ್ ಕಾಲೇಜು ಕಾಂಪಿಟೇಷನ್ ನಡೀತಾ ಇದೆ. ಇದಕ್ಕೆ ಸುಮಾರು 40 ಕಾಲೇಜು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಇವತ್ತು ಏನು ಒಂದು ಪ್ರತಿಭೆ ಇದೆ, ಈ ಪ್ರತಿಭೆ ಕಾಲೇಜುಗಳಲ್ಲಿ ಗುರುತಿಸಬೇಕಾಗತ್ತೆ. ಯಾಕೆಂದರೆ ನಾವು ಚಿಕ್ಕ ಮಕ್ಕಳಿಂದ ಅವರಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆದರೆ ಈ ಒಂದು ಕಲ್ಚರಲ್ ಈವೆಂಟ್ ಅಂತ ಏನಿದೆ ಇದು ಕಾಲೇಜ್ ಲೆವೆಲ್ ನಡೀತಾ ಇದೆ. ಸ್ಕೂಲ್ ಲೆವೆಲಲ್ಲಿ ಬೇರೆ ಥರ ಇರುತ್ತೆ, ಕಾಲೇಜ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಈ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು 40 ಕಾಲೇಜು ಭಾಗವಹಿಸಿದ್ದಾರೆ. ಸಂಜೆ ನಮ್ಮ ಆಂಧ್ರದಿಂದ ಭಾಳ ಫೇಮಸ್ಸು ಅವ್ರ ಹೆಸರು ಕುಮಾರ್ ಮಂಗಳಿ ಈಸ್ ತುಂಬ ಸಿಂಗರ್, ಪಾಪ್ಯುಲರ್ ಸಿಂಗರು. ಅವರು ಇವತ್ತು ಸಂಜೆ ಬರ್ತಾ ಇದ್ದಾರೆ. ಇದೇ ಥರ ಎಲ್ಲ ಥರದ ಆಟಗಳ ಜೊತೆಗೆ ಪಾಠನೂ ಮುಖ್ಯ. ಇವತ್ತು ಏನು ನಮ್ಮ SJBITಯಿಂದ ಮಾಡ್ತಾಯಿದ್ದೀವಿ, ಈ ಸಂಸ್ಥೆ ಇನ್ನೂ ಏಳಿಗೆ ಬಯಸಬೇಕು. ಏನು ವಿದ್ಯಾರ್ಥಿಗಳಲ್ಲಿ ಇವತ್ತು ಪ್ರತಿಭೆ ಇದೆಯೋ, ಎಜುಕೇಷನ್ ಒಂದೇ ಅಲ್ಲ, ಅವ್ರ ಕಲ್ಚರಲ್ಲೂ ಬರಬೇಕು. ಆ ದೃಷ್ಟಿ ಇಟ್ಕೊಂಡು ನಾವು ಪ್ರತಿ ವರ್ಷ ಈ SJBIT ವರ್ಚಸ್ವ ಅಂತ ಏನು ಮಾಡ್ತಾಯಿದ್ದೀವಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನೀವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ಎಲ್ಲ ಕಾಲೇಜು, ನಮ್ಮ ಸಂಸ್ಥೆಯಿಂದ ಬಂದಿರತಕ್ಕಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ, ಆ ಕಾಲೇಜಿನ ಆಡಳಿತ ಮಂಡಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಅಂದರೆ BGS ಇರ್ಬೋದು, SJBIT ಇರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಇರ್ಬೋದು ಸ್ವಾಮಿಗಳದ್ದು. ಸೊ ಆ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ಒಂಥರ ಇನ್ಹೌಸ್ ಚೀಫ್ ಗೆಸ್ಟ್ ಥರ ಪ್ರತಿ ವರ್ಷ ನಾನು ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಇದ್ದೇ ಇರ್ತೀನಿ ಇಲ್ಲಿ. ಸೊ ಭಾಳ ಖುಷಿ ಆಗುತ್ತೆ. ಅಂದರೆ ನಾನಿಲ್ಲಿ ಓದದೇ ಇದ್ರೂ ಅವ್ರದ್ದೇ ಸ್ಟೂಡೆಂಟ್ ಥರ ನನ್ನನ್ನು ಟ್ರೀಟ್ ಮಾಡ್ತಾರೆ. ಸೊ ಅಷ್ಟೇ ಪ್ರೀತಿ ಕೊಡ್ತಾರೆ. ಸೊ ಬಹಳ ಖುಷಿ ಆಗುತ್ತೆ. ಈ ಇನ್ಸ್ಟಿಟ್ಯೂಷನಲ್ಲಿ ಯಾವುದೇ ಕಾಲೇಜ್ ಕಲ್ಚರಲ್ ಇವೆಂಟ್ ಆದ್ರೂ ಇಲ್ಲಿ ಬರೋದಕ್ಕೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದಂದರೆ ಅವ್ರು ಪ್ರತಿಯೊಂದು ಬಾರಿನೂ ಮಾಡಿದಾಗ ಕಲ್ಚರಲ್ ಇವೆಂಟ್ನ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೋತೀನಿ. ಇನ್ಫ್ಯಾಕ್ಟ್ ಡಾನ್ಸಸ್ ಎಲ್ಲ ನಡೀತಾ ಇತ್ತು. ಸೊ ನಾನು ಮತ್ತೆ ವಾಪಸ್ ಹೋಗಿ ಡ್ಯಾನ್ಸ್ ಮಾಡೋಣ ಅನ್ನೋ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಕಾಲೇಜ್ ಲೈಫ್ ಅಂತ ಅಂದ್ರೆ ಫೆಸ್ಟ್ ಇಸ್ ದ ಬಿಗ್ಗೆಸ್ಟ್ ಮೆಮರಿ ಆ್ಯಂಡ್ ಲೈಫ್ ಲಾಂಗ್ ಸ್ಟೇ ಆಗೋವಂಥದ್ದು. ಸೊ ಈ ಥರ ಕಾಲೇಜ್ ಇವೆಂಟ್ಸ್ ಅಂದ ತಕ್ಷಣ ಫಸ್ಟು ಹೋಗೋಣ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ಕಾಲೇಜ್ ಲೈಫ್, ಫ್ರೆಂಡ್ಸು ಎಲ್ಲರನ್ನೂ ಇಲ್ಲಿ ಇವ್ರ ಮುಖಾಂತರ ನೋಡ್ದಂಗೆ ಆಗುತ್ತೆ. ಆ ರಿಲೀವ್ ದ ಮೂಮೆಂಟ್ ಅಂತಾರಲ್ಲ, ಹಾಗೆ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ನ ನೋಡಿ. ಎಷ್ಟು ಟ್ಯಾಲೆಂಟ್ಸ್ ಅಪ್ಪ, ಎಷ್ಟು ಜನ, ಎಷ್ಟು ಬ್ಯೂಟಿಫುಲ್ ಟ್ಯಾಲೆಂಟ್ಸ್ ಜೊತೆ ಇದ್ದಾರೆ ಅಂತ ಅನಿಸುತ್ತೆ.